ಓಣಿಯೊಳಗೆ ಅವರು ಮೊಬೈಲ್ ಅಂಗಡಿಯಲ್ಲಿ ಸಹಜವಾಗಿ ಹನುಮಾನ್ ಚಾಲೀಸ ಸಂಬಂಧಪಟ್ಟಾಗೆ ಹಾಡನ್ನು ಹಾಕಿದ್ದಾರೆ. ಅಲ್ಲಿ ಆಕಸ್ಮಿಕವಾಗಿ ಮುಸ್ಲಿಂ ಗುಂಡಾಗಳು ಬಂದು ದಾಳಿ ಮಾಡಿದ್ದಾರೆ. ಅದನ್ನು ಬಚಾವ್ ಮಾಡೋ ಸಲುವಾಗಿ ಬೇರೆ ಬೇರೆ ಕಥೆಯನ್ನು ಕಟ್ಟುತ್ತಾ ಇದ್ದಾರೆ. ಈಗ ಮುಸ್ಲಿಮರ ರಂಜಾನ್ ಹಬ್ಬದಲ್ಲಿ ಹಿಂದೂಗಳು ಪೂಜೆನೇ ಮಾಡಬಾರ್ದಾ? ಹಿಂದೂಗಳು ಹಾಡೇ ಹಾಕಬಾರ್ದಾ? ಏನು ಪಾಕಿಸ್ತಾನ ಇದು? ಅಲ್ಲಿ ಆದರೆ ನೀವೇನು ಬೇಕಾದ ಮಾಡ್ಕೊಳ್ಳಿ, ಇಲ್ಲಿ ಏನು ಬೇಕಾದ ಮಾಡುವಂಥದ್ದು ಇಲ್ಲಿ ನಡೆಯೋಂಗಿಲ್ಲ. ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನಬದ್ಧವಾದಂಥ ಕಾನೂನಿದೆ ಇಲ್ಲಿ. ಸೊ ಇದರಲ್ಲಿ ಬದ್ಧತೆಯಲ್ಲಿ ಇರೋದು ಬಿಟ್ಟು ಗುಂಡಾಗಿರಿ ಮಾಡಿದರೆ ನಡೆಯುವುದಿಲ್ಲ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಈಗಾಗಲೇ ಅಲ್ಲಿ ಬಹಳ ದೊಡ್ಡ ಪ್ರೊಟೆಸ್ಟ್ ಆಗಿದೆ. ಸೊ ಹಾಗಾಗಿ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಇದ್ದದ್ರಿಂದ ಇವರ ಆಟ ನಡೀತಾ ಇದೆ, ಇವರು ಬಾಲ ಬೀಸ್ತಾ ಇದ್ದಾರೆ. ಸೊ ಈ ರೀತಿಯ ಪ್ರವೃತ್ತಿಗೆ ಹಿಂದೂ ಸಮಾಜ ಸಿದ್ಧ ಆಗಿದೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಿಮ್ಮ ಪಾಡಿಗೆ ನೀವು ರಂಜಾನ್ ನಿಮ್ಮ ಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ಳಿ, ನಾವು ಯಾವುದೇ ರೀತಿಯ ತೊಂದರೆ ಕೊಟ್ಟಿಲ್ಲ. ಆದರೆ ನಮ್ಮ ಆಚರಣೆಗೆ ನೀವು ತೊಂದರೆ ಕೊಟ್ಟರೆ ಇನ್ನು ಮೇಲೆ ಬಿಡೋದಿಲ್ಲ. ಇದು ನಿರಂತರವಾಗಿ ನಡೀತೆ. ಹಾನಗಲ್ನಲ್ಲಿ ಈ ಬನ್ನಿ ಹಬ್ಬದಲ್ಲಿ ಪಲ್ಲಕ್ಕಿ ತಮ್ಮ ಓಣಿಯಲ್ಲಿ ಹೋಗಬಾರ್ದು ಅಂತ ಹೇಳಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆಗಳನ್ನು ಮಾಡಿದರು. ಹೀಗೆ ಮೇಲಿಂದ ಮೇಲೆ ನಡೀತಾ ಇರುವಂತಹ ಈ ಪ್ರವೃತ್ತಿ ಕಾಂಗ್ರೆಸ್ ಹಿಂದೆ ಕುಮ್ಮಕ್ಕೆ ಮತ್ತು ಕಾಂಗ್ರೆಸ್ಸು ನಾವು ಮುಸ್ಲಿಮರಿಂದ ಗೆದ್ದಿದ್ದೀವಿ ಅಂತ ಅನ್ನುವಂಥದ್ದೇನು ಸೊಕ್ಕು ಬಂದಿದೆಯಲ್ಲ, ಅದರ ಪರಿಣಾಮ ಇವತ್ತು ಈ ಗುಂಡಾಗಳ ಪ್ರವೃತ್ತಿ ನಡೀತಾ ಇದೆ. ಇದು ಬಹಳ ದಿನ ನಡೆಯುವುದಿಲ್ಲ. ನಾಳೆ 24ನೇ ತಾರೀಕು ಏನು ಲೋಕಸಭಾ ಚುನಾವಣೆ ಆಗತ್ತೆ, ಆನಂತರ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಅನ್ನುವಂಥದ್ದು ಹೇಳ್ತೀನಿ. ಕಳೆದ 2 ತಿಂಗಳಿಂದ ಶ್ರೀರಾಮ್ ಸೇನೆ ಸಂಘಟನೆ ನಾವು ಮೋದಿ ಗೆಲ್ಲಿಸಿ ಭಾರತ ಉಳಿಸಿ ಅಂತನ್ನುವಂಥದ್ದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಚಿಕ್ಕೋಡಿಯಲ್ಲಿ ಸನ್ಮಾನ್ಯ ಶ್ರೀ ಈಶ್ವರಪ್ಪನವರು ಬಂದು ಉದ್ಘಾಟನೆ ಮಾಡಿ ಈಗಾಗಲೇ 12 ಕಡೆ ಕಾರ್ಯಕ್ರಮಗಳಾಗಿದ್ದಾವೆ. ಇದು 13ನೇ ಕಾರ್ಯಕ್ರಮ ಇದು. ಸೊ ನಮಗೆ ಮುಖ್ಯವಾಗಿ ಇವತ್ತು ಇಡೀ ದೇಶದ ಸುರಕ್ಷತೆ ದೃಷ್ಟಿಯಿಂದ, ಹಿಂದೂಗಳ ಭದ್ರತೆ ದೃಷ್ಟಿಯಿಂದ ನಮಗೆ ಮೋದಿ ನಾಯಕತ್ವ ಬೇಕು. ಸೊ ಮೋದಿಯವರ ಗೆಲುವಿಗೆ ನಾವು ಪ್ರಸಾರವನ್ನು ರ್ಯಾಲಿಗಳನ್ನು, ಮಹಿಳಾ ಸಮಾವೇಶಗಳನ್ನು, ಯುವ ಸಮಾವೇಶಗಳನ್ನು, ಹೀಗೆ ನಾನಾ ಥರದ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಟಿಕೆಟಿನ ಸಂಬಂಧಪಟ್ಟಾಗ ನನಗೇನು ಪಟ್ಟದ್ದಲ್ಲ, ಅದು ಅವರ ಪಕ್ಷದ ಸಂಬಂಧಪಟ್ಟದ್ದು, ನಾನೇನು ಪಕ್ಷದವನು ಅಲ್ಲ.